ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶಮೀಸ್ ಹೌಸ್. ಇವತ್ತು ನಾನು ಬ್ರೇಕ್ಫಾಸ್ಟ್ ರೆಸಿಪಿ ಹೇಳ್ಕೊಡ್ತೀನಿ, ಬನ್ನಿ. ಈಗ 1 ಗ್ಲಾಸ್ ಕುಸ್ಲಕ್ಕಿ, 1 ಗ್ಲಾಸ್ ದೋಸೆ ಅಕ್ಕಿ ತೊಗೋತಾ ಇದ್ದೀನಿ. ಎರಡೂ ಅಕ್ಕಿನೂ ಸೇಮ್ ತೊಗೋಬೇಕು, ಸಮ ತೊಗೋಬೇಕು. ಇದನ್ನು ರಾತ್ರಿನೇ ತೊಳೆದು ಚೆನ್ನಾಗಿ ನೆನೆ ಹಾಕ್ಕೋಬೇಕು. ರಾತ್ರಿನೇ ನೆನೆಸಿಟ್ಕೊಂಡ್ಬಿಡ್ಬೇಕು, ಇಲ್ಲಾಂದರೆ ಒಂದು 4 ಗಂಟೆ 5 ಗಂಟೆ ನೆನೆಸಿಟ್ಕೊಂಡ್ರೂ ಸಾಕು. ಚೆನ್ನಾಗಿ ತೊಳೆದು ನೆನೆಸಿಟ್ಕೋಬೇಕು. ಓಕೆ, ಇವಾಗ ತೊಳೆದು ಇಟ್ಕೊಂಡಿದ್ದೀನಿ. ಓಕೆ, ಇವಾಗ ಇದು ನೋಡಿ, ರಾತ್ರಿ ನೆನೆಸಿಟ್ಟಿದ್ದ ಅಕ್ಕಿ ಇದು ನೋಡಿ, ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನು ಈ ನೀರನ್ನೆಲ್ಲ ಸೋರಿಸ್ಕೊಂಬಿಡ್ಬೇಕು. ಫುಲ್ ಸೋರಿಸಿ ಡ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಸೋರಿಸ್ಕೊಂಡಿದ್ದೀನಿ. ನೋಡಿ, ಅಕ್ಕಿ ನೋಡಿ ಚೆನ್ನಾಗಿ ಬಂದಿದೆ ಅಲ್ವಾ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಬೇಕು. ಮಿಕ್ಸಿ ತೊಗೊಳ್ಳೋಣ. ಓಕೆ, ಇದಕ್ಕೆ ಸ್ವಲ್ಪನೇ ಹಾಕಿ ಪುಡಿ ಮಾಡ್ಕೊಬೇಕು. ಫುಲ್ ಹಾಕಿದ್ರೆ ನೈಸಾಗಿ ಪುಡಿ ಆಗೋಲ್ಲ. ಸ್ವಲ್ಪನೇ ಹಾಕ್ಕೊಂಡು ಪುಡಿ ಮಾಡ್ಕೊಬೇಕು. ನೈಸಾಗಿ ಬರುತ್ತೆ ಪುಡಿ. ನೋಡಿ ಎಷ್ಟು ನೈಸಾಗಿ ಬಂದಿದೆ ಅಲ್ವಾ. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕೊಳ್ಳೋಣ. ಹಾಗೆ ಈಗ ಬಾಕಿ ಇರೋ ಎಲ್ಲ ಅಕ್ಕಿನೂ ಅದೇ ಥರ ನೈಸಾಗಿ ಪುಡಿ ಮಾಡಿ ಹಾಕ್ಕೊಳ್ಳೋಣ. ಓಕೆ, ಎಲ್ಲ ಆಗಿದೆ, ಎಲ್ಲ ಪುಡಿ ಮಾಡ್ಕೊಂಡಿದ್ದೀನಿ. ಓಕೆ, ಇವಾಗ ಅದೇ ಮಿಕ್ಸಿ ಜಾರ್ಗೆ ಅರ್ಧ ಹೋಳು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಇಲ್ಲಿ ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಒಂದು ದೊಡ್ಡ ಈರುಳ್ಳಿ, ಅರ್ಧ ಸ್ಪೂನು ಜೀರಿಗೆ, ಅರ್ಧ ಸ್ಪೂನು ಸೋಂಪು, ಇದನ್ನು ಹಾಕಿ ಚೆನ್ನಾಗಿ ನೀರು ಹಾಕದೆ ರುಬ್ಕೋಬೇಕು. ನೋಡಿ, ಇಲ್ಲಿ ನೀರು ಹಾಕಿಲ್ಲ ನಾನು, ಹಾಗೆ ರುಬ್ಕೊಂಡಿದ್ದೀನಿ. ಅದನ್ನು ಇವಾಗ ಇದಕ್ಕೆ ಮಿಕ್ಸ್ ಮಾಡೋಣ. ನೀರು ಯಾವುದು ಯೂಸ್ ಮಾಡಬಾರ್ದು. ಈಗ ಇದೇ ಮಿಕ್ಸಿ ಜಾರ್ಗೆ ಅನ್ನ ತಗೊಳ್ಳೋಣ. ಬಾಯ್ಲ್ಡ್ ರೈಸ್ ತೊಗೊಂಡು ಅದು ಸ್ವಲ್ಪ ನೀರು ಹಾಕಿ ಆಡಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿಬಿಟ್ಟು ನೈಸಾಗಿ ಆಡಿಸ್ಕೊಬೇಕು. ನೋಡಿ, ಆಡಿಸ್ಕೊಂಡಿದ್ದೀನಿ. ಇದನ್ನು ಇದಕ್ಕೆ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡೋಣ. ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ಲೂಸು ಆಗಬಾರ್ದು. ಆ ಥರ ಹಾಕ್ಕೋಬೇಕು, ಆ ಥರ ಕಲಿಸ್ಕೊಬೇಕು. ಉಪ್ಪು ಹಾಕಿದ್ದೀನಿ. ಈಗ ನೋಡಿ, ಆ ಮಿಕ್ಸ್ನ, ಆ ಅನ್ನದ ಮಿಕ್ಸ್ ಇದೆಯಲ್ಲ, ಅದನ್ನು ಹಾಕಿ ಕಲಿಸ್ತಾ ಇದ್ದೀನಿ ನಾನು. ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ಲೂಸು ಆಗಬಾರ್ದು. ಆ ಥರ ಅದಕ್ಕೆ ಕಲಿಸ್ಕೊಬೇಕು. ಓಕೆ, ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಆಗೋ ಥರ ಕಲಿಸ್ಕೊಬೇಕು. ಓಕೆ, ಇವಾಗ ಇದು ನೋಡಿ ಆಗಿದೆ. ಈಗ ಒಂದು ಇಡ್ಲಿ ಪಾತ್ರೆ ತೊಗೊತಾ ಇದ್ದೀನಿ. ಅದರೊಳಗಡೆ ಇವಾಗ ನೀರು ಹಾಕಿಟ್ಕೊಂಡಿದ್ದೀನಿ. ಅದರ ಮೇಲ್ಗಡೆ ಪ್ಲೇಟ್ಗೆ ನೋಡಿ ಚೆನ್ನಾಗಿ ಎಣ್ಣೆ ಸವರ್ಕೊಬೇಕು. ಅದನ್ನು ನೋಡಿ, ಎಲ್ಲ ಕಡೆ ಕ್ಲೀನಾಗಿ ಸ್ಪ್ರೆಡ್ ಆಗೋ ಥರ ಎಣ್ಣೆ ಸವರ್ಕೊಳ್ಳಿ, ಇಲ್ಲಾಂದರೆ ಅದು ಅಂಟುತ್ತೆ. ನೋಡಿ, ಇವಾಗ ಕ್ಲೀನಾಗಿ ಎಣ್ಣೆ ಸವರ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಆ ಹಿಟ್ಟನ್ನು ನಾವು ಶೇಪ್ ಹಾಕಿ ಈ ಥರ ಮಾಡ್ಕೊಳ್ಳೋಣ. ಕಡುಬು ಚೆನ್ನಾಗಿ ಬರುತ್ತೆ. ರೌಂಡ್ ಬೇಕಾದ್ರೆ ಮಾಡ್ಕೊಬೋದು, ಬಟ್ ಈ ಶೇಪ್ ನನಗಿಷ್ಟ, ಅದಕ್ಕೆ ನಾನು ಈ ಶೇಪಲ್ಲೇ ಮಾಡ್ತಾಯಿದ್ದೀನಿ. ಈ ಶೇಪಲ್ಲೇ ಚೆನ್ನಾಗಿ ಬರುತ್ತೆ, ಅದಕ್ಕೆ ಈ ಶೇಪಲ್ಲಿ ಮಾಡಿಟ್ಕೊತಾ ಇದ್ದೀನಿ. ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ. ನೋಡಿ, ಎಣ್ಣೆ ಸವರ್ಕೊಳ್ಳಿ, ಕೈ ಅಂಟಿದ್ರೆ ಮಧ್ಯ ನಾನು ಕೈಗೆ ಎಣ್ಣೆ ಹಾಕ್ಕೊಂಡು ಸವರ್ಕೊತಾ ಇದ್ದೀನಿ. ನೋಡಿ, ಇವಾಗ ಹಿಂಗಾಗಿದೆ. ಇದಿನ್ನೂ ಆಗಿಲ್ಲ ಫುಲ್ಲು. ನಾನು ಇದನ್ನು ಇವಾಗ ಸ್ಟವ್ ಮೇಲೆ ಇಟ್ಕೊಂಡ್ಬಿಡ್ತೀನಿ. ಆಗ ಅಡೀಲಿ ನೀರು ಬಿಸಿ ಆಗ್ತಾ ಇರುತ್ತಲ್ವ. ಇನ್ನು ಬಾಕಿ ಇರೋದನ್ನ ನಾವು ಬೇಗ ರೆಡಿ ಮಾಡ್ಕೊಂಬಿಡ್ಬೋದು. ಓಕೆ, ಇವಾಗೆಲ್ಲ ರೆಡಿಯಾಗಿದೆ ನೋಡಿ. ಈಗ ಇದನ್ನು ಒಂದು ಅರ್ಧ ಗಂಟೆ ಬೇಯಿಸಬೇಕು. ಅದು ಕುಸ್ಲಕ್ಕಿ ಆಗಿರೋದನ್ನ ಚೆನ್ನಾಗಿ ಬೇಯಬೇಕು. ಅದಕ್ಕೆ ಈಗ ಬೇರೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ, ಬನ್ನಿ. ಈಗ ಒಂದು ಪಾತ್ರೆಗೆ ಒಂದು 2 ಸ್ಪೂನ್ ಕಾಶ್ಮೀರಿ ಮೆಣಸಿನ್ಕಾಯಿ ಪುಡಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳೋಣ. ನೋಡಿ, ಈ ಥರ ಕಾಶ್ಮೀರಿ ಮೆಣಸಿನ ಪುಡಿ ಹಾಕಿದ್ರೆ ಕಲರು ಚೆನ್ನಾಗಿರುತ್ತೆ, ಖಾರನೂ ಜಾಸ್ತಿ ಇರೋಲ್ಲ. ಅದಕ್ಕೆ ನಾನು ಇದೇ ಪುಡಿನೇ ಯೂಸ್ ಮಾಡೋದು. ನೋಡಿ, ಇವಾಗ ರೆಡಿ ಆಗಿದೆ. ನೋಡಿ, ಇವಾಗ ಬೆಂದಿದೆಯಾ ನೋಡೋಣ, ಬನ್ನಿ. ಅರ್ಧ ಗಂಟೆ ಆಗಿದೆ. ನೋಡಿ, ಬೆಂದಿದೆಯಾ ನೋಡಿ ಇವಾಗ. ಓಕೆ, ಬೆಂದಿದೆ. ಕೈಯಲ್ಲಿ ಮುಟ್ಬೇಡಿ, ಬಿಸಿ ಇರುತ್ತೆ. ಒಂದು ಸ್ಪೂನಲ್ಲಿ ಹಿಂಗೆ ತೆಗೆದು ನೋಡಿ. ಓಕೆ, ನೋಡಿ, ಇವಾಗ ಇದು ಬೆಂದಿದೆ. ಇವತ್ತು
ಓಕೆ, ಇದು ಬೆಂದಿದೆ. ಈಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ, ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈ ಎಣ್ಣೆ ಬಿಸಿ ಆಗೋಷ್ಟ್ರೊಳಗೆ ಈ ನಾವು ಮೆಣಸಿನ ಮಸಾಲೆ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಆ ಕಡುಬನ್ನ ಹಾಕಿ ಡಿಪ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಒಂದೊಂದೇ ಈ ಥರ ಫುಲ್ ಮಿಕ್ಸ್ ಮಾಡಿ ಎಣ್ಣೆಗೆ ಬಿಟ್ಕೊಳ್ಳೋಣ. ನೋಡಿ, ಇವಾಗ ನೋಡಿ ಇದು ಫ್ರೈ ಆಗ್ತಾಯಿದೆ. ಒಂದು ಸೈಡ್ ಆಗಿದೆ, ತಿರುಗಿಸ್ಕೊಳ್ಳೋಣ. ಇದು ತುಂಬ ಹೊತ್ತೇನು ಬೇಯಿಸ್ಬೇಕಾಗಿಲ್ಲ, ಜಸ್ಟ್ ಹಾಗೆ ಫ್ರೈ ಆದರೆ ಸಾಕು. ಬೆಂದಿರುತ್ತಲ್ಲ ಒಳಗಡೆ, ಮತ್ತು ತುಂಬ ಹೊತ್ತು ಫ್ರೈ ಮಾಡಬಾರ್ದು, ಮೇಲೆ ಗಟ್ಟಿಯಾಗಿಬಿಡುತ್ತೆ. ನೋಡಿ, ಇವಾಗ ಇದು ಆಗಿದೆ. ನೋಡಿ ಆಗಿದೆ. ಸರ್ವ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ತುಂಬಾ ಟೇಸ್ಟಿಯಾಗಿರುತ್ತೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ, ಮಧ್ಯಾಹ್ನ ಲಂಚ್ಗೂ ಬಾಕ್ಸಿಗೆ ಹಾಕ್ಕೊಡ್ಬೋದು ಮಕ್ಕಳಿಗೆ. ನನ್ನ ಮಗಳಿಗೆ ಇವಾಗ ಇದನ್ನೇ ಹಾಕ್ಕೊಟ್ಟಿರೋದು ಬಾಕ್ಸಿಗೆ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಹೆಲ್ದಿಯಾಗೂ ಇರುತ್ತೆ. ನೋಡಿ ಒಳಗಡೆ ಎಷ್ಟು ಸಾಫ್ಟಾಗಿದೆ. ಎಲ್ಲರೂ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.